ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 11ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 10 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು. ಹಾಗೆ join2learn.in ವೆಬ್ಸೈಟ್ನಲ್ಲಿ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂತಂದರೆ ಡಾಟಾಬೇಸ್ ಕಾನ್ಸೆಪ್ಟ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಏನು ಡಾಟಾಬೇಸ್ ಅಂತಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ ಕರೀತಾರೆ. ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. Database is collection of logically related information in an organized way so that it can be easily assessed, managed and updated. ಸೊ ಇಲ್ಲಿ ಒಂದು ಲಾಜಿಕಲಿ ರಿಲೇಟೆಡ್ ಇನ್ಫಾರ್ಮೇಷನನ್ನು ಆರ್ಗನೈಸ್ ವೇಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಯಾಕೆ ಆರ್ಗನೈಸ್ ಮ್ಯಾನರಲ್ಲಿ ಕಲೆಕ್ಟ್ ಮಾಡ್ತಾರೆ? ಬಿಕಾಸ್ ಟು ಈಸಿಲಿ ಅಸೆಸ್, ಅದನ್ನು ಯಾವಾಗ ಅವಶ್ಯಕತೆ ಇದೆ ಆವಾಗ ಅದನ್ನು ಅಸೆಸ್ ಮಾಡೋಕ್ಕೆ, ಹಾಗೆ ಡಾಟಾಬೇಸನ್ನು ಮ್ಯಾನೇಜ್ ಮಾಡೋಕ್ಕೆ ಮತ್ತು ಅಪ್ಡೇಟ್ ಮಾಡೋಕ್ಕೆ. ಡಾಟಾಬೇಸಲ್ಲಿ ಎವ್ರಿಡೇ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೇವೆ. ಸೊ ಹಾಗಾಗಿ ಅದು ಅಪ್ಡೇಟ್ ಕೂಡ ಆಗಬೇಕಾಗತ್ತೆ. ಸೊ ಯಾವಾಗ ಆರ್ಗನೈಸ್ ಮ್ಯಾನರಲ್ಲಿ ಇದ್ದಾಗ ಅಪ್ಡೇಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಸಮ್ ಅದರ್ ಆಪರೇಷನ್ಸ್ ಕ್ಯಾನ್ ಆಲ್ಸೋ ಬಿ ಪರ್ಫಾರ್ಮ್ಡ್ ಆನ್ ಡಾಟಾಬೇಸ್. ಕೆಲವೊಂದು ಆಪರೇಷನ್ಸನ್ನು ಡಾಟಾಬೇಸ್ ಮೇಲೆ ಪರ್ಫಾರ್ಮ್ ಮಾಡ್ತೀವಿ. ಎಕ್ಸಾಂಪಲ್ ಆ್ಯಡಿಂಗ್, ಅಪ್ಡೇಟಿಂಗ್ ಮತ್ತು ಡಿಲೀಟಿಂಗ್ ಡಾಟಾ. ಯಾಕೆ ಆ್ಯಡಿಂಗ್ ಒಂದು ಆಪರೇಷನನ್ನು ಪರ್ಫಾರ್ಮ್ ಮಾಡ್ತೀವಿ ಅಂತಂದರೆ ಡೇ ಬೈ ಡೇ ಹೊಸ ಒಂದು ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಬೇಕಾಗುತ್ತೆ ಡಾಟಾಬೇಸ್ಗೆ. ಅದೇ ರೀತಿ ಅಪ್ಡೇಟ್ ಕೂಡ ಮಾಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ಸ್. ಹಾಗೆ ಡಿಲೀಟಿಂಗ್ ಡಾಟಾ ಅಂತಂದರೆ ಅನ್ವಾಂಟೆಡ್ ಡಾಟಾನ ಡಿಲೀಟ್ ಮಾಡ್ತೀವಿ. ಯಾವಾಗ ಒಂದು ಡಾಟಾಬೇಸಿಂದ ಅನ್ವಾಂಟೆಡ್ ಅಥವಾ ಅದು ಯೂಸ್ ಇಲ್ಲ, ಹೆಲ್ಪ್ ಇಲ್ಲ ಅಂತಂದಾಗ ಅಂತಹ ಒಂದು ಡಾಟಾವನ್ನು ಕೂಡ ಡಿಲೀಟ್ ಮಾಡ್ತೇವೆ. ಸೊ ಇಲ್ಲಿ ಫಂಡಾ ಏನು ಈ ಒಂದು ಡಾಟಾಬೇಸ್ದು ಅಂತಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಅದು ನೆನ್ಪಿಟ್ಕೊಳ್ಳಿ, ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಇನ್ಫಾರ್ಮೇಷನ್ ಇನ್ ಅ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ಕಲೆಕ್ಟ್ ಮಾಡೋದೇ ಇದರ ಫಂಡಾ. ಇನ್ನು ಫಂಡಮೆಂಟಲ್ಸ್ ಆಫ್ ಡಾಟಾಬೇಸ್ ಅಲ್ಲಿ 2 ಬರುತ್ತೆ. ಒಂದು ಡಾಟಾ, ಎರಡನೇದು ಇನ್ಫಾರ್ಮೇಷನ್. ಏನಪ್ಪ ಡಾಟಾ ಅಂತಂದರೆ ರಾ ಆ್ಯಂಡ್ ಅನ್ಆರ್ಗನೈಸ್ಡ್ ಫ್ಯಾಕ್ಟ್. ರಾ ಅಂತಂದರೆ ಅದಕ್ಕೆ ಒಂದು ಪ್ರಾಪರ್ ಶೇಪ್ ಇರಲ್ಲ, ಒಂದು ಪ್ರಾಪರ್ ಆರ್ಗನೈಸೇಷನ್ ಕೂಡ ಇರಲ್ಲ. ಆ ಒಂದು ಏನಾಗಿರ್ತಾರೆ, ಒಂದು ಸಿಸ್ಟಮೆಟಿಕ್ ಆಗಿ ರೆಪ್ರೆಸೆಂಟ್ ಕೂಡ ಇರಲ್ಲ. ಅಂತ ಒಂದು ರಾ ಮತ್ತು ಅನ್ಆರ್ಗನೈಸ್ಡ್ ಫ್ಯಾಕ್ಟನ್ನು ದ್ಯಾಟ್ ನೀಡ್ ಟು ಬಿ ಪ್ರೊಸೆಸ್ಡ್. ಯಾವಾಗ ಅದಕ್ಕೆ ಪ್ರಾಪರ್ ಶೇಪ್ ಇರಲ್ಲ ಅಥವಾ ಒಂದು ಅನ್ಆರ್ಗನೈಸ್ಡ್ ಮ್ಯಾನರಲ್ಲಿ ಇದ್ದಾಗ ಅದನ್ನು ಪ್ರೊಸೆಸ್ ಮಾಡಬೇಕಾಗುತ್ತೆ, ನೀಡ್ ಟು ಬಿ ಪ್ರೊಸೆಸ್ಡ್. ಸಚ್ ಆ್ಯಸ್, ಹೇಗೆ ಮಾಡ್ತಾರೆ ಪ್ರೊಸೆಸಿಂಗ್? ಡಿಜಿಟಲ್ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡ್ತೀವಿ. ಎಕ್ಸಾಂಪಲ್ ಟೆಕ್ಸ್ಟ್ ಫಾರ್ಮಲ್ಲಿ ಆಗಿರ್ಬೋದು ಅಥವಾ ನಂಬರ್ ಫಾರ್ಮ್, ಗ್ರಾಫಿಕಲ್ ಇಮೇಜ್ ಫಾರ್ಮ್ ಮತ್ತು ಸೌಂಡ್. ಈ ಒಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಡಾಟಾವನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ರಾ ಫಾರ್ಮಲ್ಲಿರುವಂಥ ಡಾಟಾವನ್ನು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮ್ಯಾನರಲ್ಲಿ ಡಾಟಾಬೇಸ್ಗೆ ಹೋಗಬೇಕಾದ್ರೆ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಸ್ಟೂಡೆಂಟ್ಸ್ ಟೆಸ್ಟ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ಗಳ ಒಂದು ಟೆಸ್ಟ್ ಸ್ಕೋರನ್ನು ಹೇಗೆ ನಾವು ಒಂದು ಕಲೆಕ್ಟ್ ಮಾಡ್ತೀವಿ? ಸೊ ಫಸ್ಟ್ ರ್ಯಾಂಕ್ ಹೋಲ್ಡರ್, ಹೈಯೆಸ್ಟ್ ಮಾರ್ಕ್ಸ್ ಇತ್ತು ಅಂದರೆ ಫಸ್ಟ್ ರ್ಯಾಂಕ್ ಅಂತ ಕೊಡ್ತೀವಿ. ಅದರ ಕೆಳಗಡೆ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಅವರ ಪರ್ಸೆಂಟೇಜ್, ಅವರ ಡೇಟ್ ಆಫ್ ಬರ್ತ್, ಹಾಗೆ ಅವರ ಸ್ಕೋರ್, ಗ್ರೇಡ್ ಎಲ್ಲವನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡ್ತೀವಿ. ಎಕ್ಸಾಂಪಲ್ ಇದು ಕೊಟ್ಟಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ಅಂದರೆ ವೆನ್ ಡಾಟಾ ಈಸ್ ಪ್ರೊಸೆಸ್ಡ್. ಯಾವಾಗ ಡಾಟಾ, ಮೇಲ್ಗಡೆ ನಾನು ಹೇಳಿದ್ದೀನಿ ಆಲ್ರೆಡಿ, ಡಾಟಾ ಇಲ್ಲಿ ರಾ ಫಾರ್ಮಲ್ಲಿರುತ್ತೆ, ಅನ್ಆರ್ಗನೈಸ್ಡ್ ಅಲ್ಲಿರುತ್ತೆ, ಅದನ್ನು ಪ್ರೊಸೆಸ್ ಮಾಡ್ತೀವಿ. ಯಾವಾಗ when data is processed, organized and structured or presented in a given context to make it a useful or meaningful. ಸೊ ಅದಕ್ಕೆ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅನ್ಆರ್ಗನೈಸ್ಡ್ ಫಾರ್ಮಲ್ಲಿರುವಂತಹ ಡಾಟಾವನ್ನು ಪ್ರೊಸೆಸ್ ಮಾಡಿದಾಗ ವೆನ್ ಡಾಟಾ ಇಸ್ ಪ್ರೊಸೆಸ್ಡ್, ಆರ್ಗನೈಸ್ಡ್, ಸ್ಟ್ರಕ್ಚರ್ಡ್ ಆರ್ ಪ್ರೆಸೆಂಟೆಡ್ ಇನ್ ಅ ಗಿವನ್ ಕಂಟೆಕ್ಸ್ಟ್ ಟು ಮೇಕ್ ಇಟ್ ಎ ವೆರಿ ಮೀನಿಂಗ್ಫುಲ್, ಯೂಸ್ಫುಲ್ ಆರ್ ಮೀನಿಂಗ್ಫುಲ್. ಇದಕ್ಕೆ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅನ್ಆರ್ಗನೈಸ್ಡ್ ಇರುವಂತಹ ಡಾಟಾ, ಸೊ ಅದಕ್ಕೆ ಯಾವುದೇ ರೀತಿ ಶೇಪ್ ಇರಲ್ಲ ಅಂತ ಒಂದು ಅನ್ಆರ್ಗನೈಸ್ಡ್ ರಾ ಡಾಟಾವನ್ನು ಪ್ರೊಸೆಸ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಶೇಪ್ ಕೊಡೋಕೆ, ಮೀನಿಂಗ್ ಕೊಡೋದಕ್ಕೆ ಇನ್ಫಾರ್ಮೇಷನ್ ಅಂತ ಕೂಡ ಕರಿತೀವಿ. ಟೈಪ್ಸ್ ಆಫ್ ಡಾಟಾಬೇಸ್ ಅಲ್ಲಿ ಬರುತ್ತೆ. ಇಲ್ಲಿ ಟೈಪ್ಸ್ ಆಫ್ ಡಾಟಾಬೇಸ್ ಇಂಪಾರ್ಟೆಂಟ್ ಏನಂದರೆ ಮುಖ್ಯವಾಗಿ 3 ಟೈಪ್ ಬರುತ್ತೆ. ಒಂದು ನೆಟ್ವರ್ಕ್ ಡಾಟಾಬೇಸ್, ಎರಡನೇದಾಗಿ ಹೈರಾರ್ಕಿಯಲ್ ಡಾಟಾಬೇಸ್, ಮೂರನೇದಾಗಿ ರಿಲೇಷನಲ್ ಡಾಟಾಬೇಸ್.
ಸೊ ಇದು KPTCL ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಡೆಪ್ತ್ ಹೋಗಲ್ಲ ಇದರಲ್ಲಿ. ಸೊ ಮುಖ್ಯವಾಗಿ ಟೈಪ್ಸನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಬಿಕಾಸ್ ಇಲ್ಲಿ ಈ ಒಂದು ಪ್ರಾಕ್ಟಿಕಲ್ ಆಗಿ ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕಾದ್ರೆ ಅವಾಗ ಡೆಪ್ತ್ ಆಗಿ ನಾಲೆಡ್ಜ್ ಬೇಕು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸೊ ಕೇವಲ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಟೈಪ್ಸ್ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೆಟ್ವರ್ಕ್ ಡಾಟಾಬೇಸ್, ಹೈರಾರ್ಕಿಯಲ್ ಡಾಟಾಬೇಸ್, ಮೂರನೇದಾಗಿ ರಿಲೇಷನಲ್ ಡಾಟಾಬೇಸ್. ಮುಖ್ಯವಾಗಿ 3 ಟೈಪ್ಸ್ ಬರುತ್ತೆ. ನೆಟ್ವರ್ಕ್ ಡಾಟಾಬೇಸ್ನ ಕೆಲಸ ಅಥವಾ ಹಂಗಂದ್ರೆ ಏನು? ಡಾಟಾ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಕಲೆಕ್ಷನ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ಇದು ನೆಟ್ವರ್ಕ್ ಡಾಟಾಬೇಸ್. ಹಾಗೆ ಹೈರಾರ್ಕಿಯಲ್ ಡಾಟಾಬೇಸ್, ಡಾಟಾ ಈಸ್ ಆರ್ಗನೈಸ್ಡ್ ಇನ್ ದ ಫಾರ್ಮ್ ಆಫ್ ಟ್ರೀ ವಿತ್ ನೋಡ್ಸ್. ಇದಕ್ಕೆ ಹೈರಾರ್ಕಿಯಲ್ ಡಾಟಾಬೇಸ್ ಅಂತ ಕರಿತೀವಿ. ರಿಲೇಷನಲ್ ಡಾಟಾಬೇಸ್ ಅಂದರೆ ಡಾಟಾಬೇಸ್ ಆಲ್ಸೋ ನೋನ್ ಆಸ್ ಸ್ಟ್ರಕ್ಚರ್ಡ್ ಡಾಟಾಬೇಸ್. ಸೊ ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ರಿಲೇಷನಲ್ ಡಾಟಾಬೇಸ್ಗೆ ಸ್ಟ್ರಕ್ಚರ್ಡ್ ಡಾಟಾಬೇಸ್ ಅಂತ ಕರಿತೀವಿ. ಇನ್ ವಿಚ್ ಡಾಟಾ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ಸಲ್ಲಿ ಅಥವಾ ಟೇಬಲ್ ಫಾರ್ಮಲ್ಲಿ ಡಾಟಾವನ್ನು ನಾವು ರಿಲೇಷನಲ್ ಡಾಟಾಬೇಸಲ್ಲಿ ಮೇಂಟೈನ್ ಮಾಡ್ತೀವಿ. ಕಾಂಪೋನೆಂಟ್ಸ್ ಆಫ್ ಡಾಟಾಬೇಸ್, ಏನೇನು ಕಾಂಪೋನೆಂಟ್ಸು? ಟೇಬಲ್ಸ್, ಕ್ವೈರೀಸ್, ಫಾರ್ಮ್ಸ್ ಮತ್ತು ರಿಪೋರ್ಟ್ಸ್. ಇದು ಮುಖ್ಯವಾಗಿ 4 ಕಂಪೋನೆಂಟ್ಸ್ ಬರುತ್ತೆ ಡಾಟಾಬೇಸ್. ಇನ್ನು ಟೇಬಲ್ಸ್ ಅಂದರೆ ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ರಿಲೇಷನ್ ಆಫ್ ಎನಿ ರಿಲೇಷನಲ್ ಡಾಟಾಬೇಸ್ ಮಾಡೆಲ್ ವೇರ್ ಆಲ್ ಆ್ಯಕ್ಚುಯಲ್ ಡಾಟಾ ಇಸ್ ಡಿಫೈನ್ಡ್ ಆ್ಯಂಡ್ ಎಂಟರ್ಡ್. ಸೊ ಟೇಬಲ್ ಫಾರ್ಮಲ್ಲಿ ನಾವು ಏನು ಮಾಡ್ತೀವಿ? ಇನ್ಫಾರ್ಮೇಷನನ್ನು ಡಾಟಾನ ಎಂಟರ್ ಮಾಡ್ತೀವಿ. ಇನ್ಫಾರ್ಮೇಷನ್ ಅಥವಾ ಡಾಟಾವನ್ನು ಎಂಟರ್ ಮಾಡ್ತೀವಿ. ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ರಿಲೇಷನ್ ಆಫ್ ಎನಿ ರಿಲೇಷನಲ್ ಡಾಟಾಬೇಸ್ ಮಾಡೆಲ್ ವೇರ್ ಆಲ್ ಆ್ಯಕ್ಚುಯಲ್ ಡಾಟಾ ಇಸ್ ಡಿಫೈನ್ಡ್ ಆ್ಯಂಡ್ ಎಂಟರ್ಡ್. ಕ್ವೈರೀಸ್, ದೀಸ್ ಆರ್ ಬೇಸಿಕಲಿ ಕ್ವಶನ್ಸ್. ಕ್ವೈರೀಸ್ ಅಂತಂದರೆ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ, ಕ್ವಶನ್ಸ್. ನಮಗೇನಾದರೂ ಒಂದು ಡೌಟ್ ಇದೆ, ಅದಕ್ಕೆ ಕ್ವಶನ್ ರೈಸ್ ಮಾಡ್ತೀವಿ, ಕ್ವೈರಿ. ಸೊ ದೀಸ್ ಆರ್ ದ ಬೇಸಿಕಲಿ ಕ್ವಶನ್ಸ್ ಬೇಸ್ಡ್ ಆನ್ ದ ಡಾಟಾ ಅವೈಲೇಬಲ್ ಇನ್ ಅ ಡಾಟಾಬೇಸ್. ಸೊ ಡಾಟಾಬೇಸಲ್ಲಿರುವಂತಹ ಡಾಟಾ ಮೇಲೆ ನಮಗೇನಾದರೂ ಕ್ವಶನ್ಸ್ ಇತ್ತು, ನಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಅದು ಕ್ವೈರೀಸಲ್ಲಿ ಬರುತ್ತೆ. Forms, we can enter and modify data in the data sheet, but we neither control the user's action. To overcome this problem, forms are introduced. So ಇಲ್ಲಿ ನೋಡಿ, ಸೊ ಡಾಟಾ ಶೀಟಲ್ಲಿರುವಂಥ ಡಾಟಾ ಮೇಲೆ ನಾವು ಕಂಟ್ರೋಲ್ ಹೋಗೋಕ್ಕಾಗಲ್ಲ. ಬಟ್ ವಿ ನೈದರ್ ಕಂಟ್ರೋಲ್ ಯೂಸರ್ ಆ್ಯಕ್ಷನ್ ಮೇಲೆ ಕಂಟ್ರೋಲ್ ಹೋಗೋಕ್ಕಾಗಲ್ಲ. ಬಟ್ ನಾವು ಮಾಡಿಫೈ ಮಾಡ್ಬೋದು ಡಾಟಾವನ್ನು. ಸೊ ಆವಾಗ ಫಾರ್ಮ್ಸ್ ಮುಖ್ಯವಾಗಿ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ರಿಪೋರ್ಟ್ಸ್, ಪ್ರಿಂಟ್ ದೋಸ್ ರೆಕಾರ್ಡ್ ಫೆಚ್ಡ್ ಫ್ರಮ್ ಡಾಟಾಬೇಸಿಂದ ತೆಗೆದುಕೊಂಡಂತಹ ಒಂದು ಇನ್ಫಾರ್ಮೇಷನನ್ನು ಅಥವಾ ಒಂದು ಮಾಹಿತಿಯನ್ನು ನಾವು ಪ್ರಿಂಟ್ ತಗೋತೀವಿ ರಿಪೋರ್ಟ್ ಫಾರ್ಮಲ್ಲಿ. ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಅದರ ಒಂದು ಕಾಂಪೋನೆಂಟ್ಸ್ ಆಗುತ್ತೆ. ಇಲ್ಲಿ DBSM ಅಂತ ಕೊಟ್ಟಿದ್ದಾರೆ. DBSMನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದರೆ, ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. DBSM ಸುಮಾರು ಸಲ ಫುಲ್ ಫಾರ್ಮನ್ನು ಕೇಳ್ತಾರೆ. USB ಆಗಿರ್ಬೋದು, DVD, ಹೀಗೆ ಬೇರೆ ಬೇರೆ ಒಂದು ಫುಲ್ ಫಾರ್ಮನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕೇಳ್ತಾರೆ. ಸೊ DBSM ಅಂತಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗುತ್ತೆ. DBSM ನೆನ್ಪಿಟ್ಕೊಳ್ಳಿ, ಕಲೆಕ್ಷನ್ ಆಫ್ ಇಂಟರ್ ರಿಲೇಟೆಡ್ ಡಾಟಾ ಆ್ಯಂಡ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ರಿಟ್ರೈವ್ ಡಾಟಾ ಫ್ರಮ್ ದ ಡಾಟಾಬೇಸ್. ಕಲೆಕ್ಷನ್ ಆಫ್ ದ ಇಂಟರ್ ರಿಲೇಟೆಡ್ ಡಾಟಾ ಆ್ಯಂಡ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ರಿಟ್ರೈವ್ ಡಾಟಾ ಫ್ರಮ್ ದ ಡಾಟಾಬೇಸ್. ಸೊ ಇಲ್ಲಿ ಪ್ರೋಗ್ರಾಮ್ ಅಂದರೆ ಏನು? ಸೊ ಇವೆಲ್ಲವೂ ಕೂಡ ಕನ್ಫ್ಯೂಸ್ ಆಗುತ್ತೆ ಪ್ರೀವಿಯಸ್ ಕ್ಲಾಸನ್ನು, ಬಿಕಾಸ್ ಇವಾಗ ನೀವು ನೋಡ್ತಾ ಇರೋದು 11th ಕ್ಲಾಸ್. ಸೊ ಪ್ರೀವಿಯಸ್ 10 ಕ್ಲಾಸ್ಗಳನ್ನು ಕಂಟಿನ್ಯೂ ಆಗಿ ನೋಡಿದ್ರೆ ಈ ಒಂದು ವರ್ಡ್ಸ್ಗಳ ಮೀನಿಂಗ್ ಗೊತ್ತಾಗುತ್ತೆ. ಸೊ 10 ಕ್ಲಾಸ್ ನೋಡಿದೆ ಡೈರೆಕ್ಟಾಗಿ 11th ಕ್ಲಾಸ್ ನೋಡ್ತಾ ಇದ್ದರೆ ಈ ಮೀನಿಂಗ್ಗಳು ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಕಂಟಿನ್ಯೂಸ್ ಆಗಿ 10 ಕ್ಲಾಸಸ್ ನೋಡಿಕೊಂಡು ನೆಕ್ಸ್ಟ್ 11th ಕ್ಲಾಸ್ಗೆ ಬರಬೇಕು. The primary goal of DBSM is to provide an environment that is both convenient and efficient for users to store and retrieve database information. So ಇಲ್ಲಿ ಮುಖ್ಯವಾಗಿ ಪ್ರೈಮರಿ ಗೋಲ್ ಏನಿದೆ DBSMದು, ಡಾಟಾಬೇಸ್ ಮುಖ್ಯವಾಗಿ ರೋಲ್ ಏನಿದೆ DBSM ಇಸ್ ಟು ಪ್ರೊವೈಡ್ ಆ್ಯನ್ ಎನ್ವಿರಾನ್ಮೆಂಟ್ ದ್ಯಾಟ್ ಈಸ್ ಬೋತ್ ಕನ್ವೀನಿಯೆಂಟ್ ಆ್ಯಂಡ್ ಎಫಿಷಿಯೆಂಟ್ ಫಾರ್ ಯೂಸರ್ಸ್. ಸೊ ಯಾರು ಯೂಸರ್ಸ್ ಇದ್ದಾರೆ ಅವರಿಗೆ ಒಂದು ಕನ್ವೀನಿಯೆಂಟ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆ ಕ್ರಿಯೇಟ್ ಮಾಡುತ್ತೆ? ಟು ಸ್ಟೋರ್ ಆ್ಯಂಡ್ ರಿಟ್ರೈವ್ ಡಾಟಾಬೇಸ್ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋಕ್ಕೆ. ಎಕ್ಸಾಂಪಲ್ ಒರಾಕಲ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಆರ್ಕಿಟೆಕ್ಚರ್ ಆಫ್ DBSM ನೋಡೋಣ. Architecture of DBSM divided into 3 levels as follows: internal level, ಕಾನ್ಸೆಪ್ಚುಯಲ್ ಲೆವೆಲ್ ಮತ್ತು ಎಕ್ಸ್ಟರ್ನಲ್ ಲೆವೆಲ್. ಸೊ ಇದು ಇಷ್ಟೇ ಸಾಕು. ಇನ್ ಡೆಪ್ತ್ ಆಗಿ ಏನು ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್ ಏನು, ಎಕ್ಸ್ಟರ್ನಲ್ ಲೆವೆಲ್ ಏನು ಅಂತ ಅವಶ್ಯಕತೆ ಇರೋದಿಲ್ಲ. ಸಾಕು, ಟೈಪ್ಸನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಆರ್ಕಿಟೆಕ್ಚರ್ ಆಫ್ DBSM ಅಲ್ಲಿ 3 ಲೆವೆಲ್ಸ್ ಬರುತ್ತೆ: ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್, ಎಕ್ಸ್ಟರ್ನಲ್ ಲೆವೆಲ್. ಇಂಟರ್ನಲ್ ಲೆವೆಲ್, lowest level of data abstraction that deals with physical representation of the database on the computer. It is also known as physical level anta idike ಕರಿತೀವಿ.
Conceptual level, overall views of the database and includes all the information that is going to be represented in the database. ಇದಕ್ಕೆ conceptual level ಅಂತ ಕರಿತೀವಿ. External level, highest level of data abstraction which describes the interaction between the user and system. ನೋಡಿ, external level ಇದು highest level of data abstraction ಆಗುತ್ತೆ. which describes the interaction between the user and system. ಯೂಸರ್ಗೆ ಮತ್ತು ಸಿಸ್ಟಮ್ನ ನಡುವಿನ ಇಂಟ್ರಾಕ್ಷನನ್ನು ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು? ಎಕ್ಸ್ಟರ್ನಲ್ ಲೆವೆಲ್. ಅಡ್ವಾಂಟೇಜಸ್ ಆಫ್ DBSM ನೋಡೋಣ. ರಿಡಕ್ಷನ್ ಇನ್ ಡಾಟಾ ರಿಡಂಡೆನ್ಸಿ, ಬೆಟರ್ ಇಂಟ್ರಾಕ್ಷನ್ ವಿತ್ ಯೂಸರ್, ಇಂಪ್ರೂವ್ಮೆಂಟ್ ಇನ್ ಡಾಟಾ ಸೆಕ್ಯೂರಿಟಿ, ಮೇಂಟೆನೆನ್ಸ್ ಆಫ್ ಡಾಟಾ ಇಂಟಿಗ್ರಿಟಿ, ಬ್ಯಾಕಪ್ ಆ್ಯಂಡ್ ರಿಕವರಿ. ಸೊ ಇವೆಲ್ಲವೂ ಕೂಡ ಅಡ್ವಾಂಟೇಜಸ್ ಆಫ್ DBSM ಆಗುತ್ತೆ. ರಿಡಕ್ಷನ್ ಇನ್ ಡಾಟಾ ರಿಡಂಡೆನ್ಸಿ, ಬೆಟರ್ ಇಂಟ್ರಾಕ್ಷನ್ ವಿತ್ ಯೂಸರ್, ಇಂಪ್ರೂವ್ಮೆಂಟ್ ಇನ್ ಡಾಟಾ ಸೆಕ್ಯೂರಿಟಿ, ಮೇಂಟೆನೆನ್ಸ್ ಆಫ್ ಡಾಟಾ ಇಂಟಿಗ್ರಿಟಿ, ಬ್ಯಾಕಪ್ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ. ಮೊಬೈಲಲ್ಲಿ ಕೂಡ ಒಂದು ಬ್ಯಾಕಪ್ ಇರುತ್ತೆ. ಸೊ ಸಿಸ್ಟಮಲ್ಲಿ ಕೂಡ ಬ್ಯಾಕಪ್ ಇರುತ್ತೆ. ಸೊ ಬ್ಯಾಕಪ್ ಆ್ಯಂಡ್ ರಿಕವರಿ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ DBSM ಏನೇನಿದೆ? ಕಾಸ್ಟ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಕಾಂಪ್ಲೆಕ್ಸಿಟಿ, ಕಾಸ್ಟ್ ಆಫ್ ಸ್ಟಾಫ್ ಟ್ರೈನಿಂಗ್, ಅಪಾಯಿಂಟಿಂಗ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಡಾಟಾಬೇಸ್ ಫೇಲ್ಯೂರ್. ಇವೆಲ್ಲೂ ಕೂಡ ಡಿಸ್ಅಡ್ವಾಂಟೇಜಸ್ ಆಫ್ DBSM ಆಗುತ್ತೆ. ಅಪ್ಲಿಕೇಶನ್ಸ್ ಆಫ್ DBSM ನೋಡೋಣ. ಬ್ಯಾಂಕಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ರಿಸರ್ವೇಷನ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ, ಯೂನಿವರ್ಸಿಟೀಸಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್, ಟೆಲಿಕಮ್ಯುನಿಕೇಷನ್, ಫೈನಾನ್ಸ್ ಆ್ಯಂಡ್ ಸೇಲ್ಸ್ ಎಲ್ಲ ಕಡೆ ಅಪ್ಲಿಕೇಶನ್ಸ್ ಆಫ್ DBSM ಇದೆ. ರಿಲೇಷನಲ್ ಡಾಟಾಬೇಸ್ ಏನು ಹಿಂಗಂದ್ರೆ, in a relational database, data is stored in different tables with relationship to each other. Example, Oracle. So in relation database, data is stored in different tables with relation to each other. ಸೊ ಈಚ್ ಚಾಪ್ಟರ್ ಕೂಡ ನೋಡ್ಕೊಂಬನ್ನಿ, ಯಾಕಂತಂದರೆ ಗೊತ್ತಾಗಲ್ಲ ಪರ್ಟಿಕ್ಯುಲರ್ ಟರ್ಮ್ಸ್ಗಳು. ಇಲ್ಲಿ ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು ಗೊತ್ತಾಗಲ್ಲ. ಇದು ಕಾಸ್ಟ್ ಆಫ್ ಹಾರ್ಡ್ವೇರ್, ಸಾಫ್ಟ್ವೇರ್ ಅಂತ ಗೊತ್ತಾಗಲ್ಲ. ಯಾವುದಕ್ಕೆ ಹಾರ್ಡ್ವೇರ್ ಕರಿತೀವಿ ಅಂತ ಎಲ್ಲದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಲೈನ್ ಬೈ ಲೈನ್. ಸೊ ದಯವಿಟ್ಟು ನೀವು ನೋಡ್ಕೊಂಡು ಬಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅದು ಅರ್ಥ ಆಗಲ್ಲ. ಮುಂದಿನ ಪಾಯಿಂಟ್ ನೋಡೋಣ. ಟರ್ಮ್ಸ್ ರಿಲೇಟೆಡ್ ಟು ರಿಲೇಷನಲ್ ಡಾಟಾಬೇಸ್, ರಿಲೇಷನ್, ಡೊಮೈನ್, ಅಟ್ರಿಬ್ಯೂಟ್ಸ್ ಮತ್ತು ಟ್ಯೂಪ್ಲೆಸ್. ಇಲ್ಲಿ ರಿಲೇಷನ್ ಅಂದರೆ ಇಟ್ ಈಸ್ ಅ ಟೇಬಲ್ ವಿತ್ ಕಾಲಮ್ ಆ್ಯಂಡ್ ರೋಸ್ ವಿಚ್ ರೆಪ್ರೆಸೆಂಟ್ ಡಾಟಾ ಐಟಮ್ಸ್ ಆ್ಯಂಡ್ ರಿಲೇಷನ್ಶಿಪ್ ಅಮಾಂಗ್ ದೆಮ್. It has three important properties: name, cardinality and degree. ಇದು ರಿಲೇಷನ್ ಅಲ್ಲಿ ಬರುತ್ತೆ. ಡೊಮೈನ್, ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಫ್ರಮ್ ವಿಚ್ ದ ವ್ಯಾಲ್ಯೂಸ್ ಫಾರ್ ಅ ಗಿವನ್ ಕಾಲಮ್ ಆರ್ ಎನ್ ಅಟ್ರಿಬ್ಯೂಟ್ ಇಸ್ ಡ್ರಾನ್. ಇದು ಡೊಮೈನ್ ಅಲ್ಲಿ ಬರುತ್ತೆ. ಅಟ್ರಿಬ್ಯೂಟ್ಸ್, ದ ಹೆಡ್ಡಿಂಗ್ ಕಾಲಮ್ ಆಫ್ ಅ ಟೇಬಲ್ ಆರ್ ನೌನ್ ಆಸ್ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಹಾಗೆ ಟ್ಯೂಪ್ಲೆಸ್, ರೋ ಇನ್ ಅ ರಿಲೇಷನ್ ಈಸ್ ಆಲ್ಸೋ ನೌನ್ ಆಸ್ ಟ್ಯೂಪ್ಲೆ. ರೋ ಇನ್ ಅ ರಿಲೇಷನ್ ಆಲ್ಸೋ ನೌನ್ ಆಸ್ ಟ್ಯೂಪ್ಲೆ. ಸೊ ಹಾಗೆ ಕೀ ಅಂದರೆ ಏನು? Column or set of column in a table that is used to identify row of data in a table. ಇದಕ್ಕೆ key ಅಂತ ಕರಿತೀವಿ. Column or a set of column in a table that is used to identify a row of data in a table. Types of keys: primary key, candidate key, alternate key ಮತ್ತು foreign key. ಇಲ್ಲಿ types of keys ಬರುತ್ತೆ. Database language ಯಾವ್ದಿದೆ? ಸೊ ಡಾಟಾಬೇಸ್ ಲ್ಯಾಂಗ್ವೇಜ್, ಡಾಟಾ ಡೆಫಿನಿಷನ್ ಲ್ಯಾಂಗ್ವೇಜ್, ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಮುಖ್ಯವಾಗಿ 3 ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಸೊ ಮ್ಯಾನಿಪುಲೇಟ್ ಮಾಡೋದಂತಂದರೆ ಚೇಂಜಸ್ ಮಾಡ್ತಾ ಇರ್ತೀವಿ, ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಕಂಟ್ರೋಲ್ ಓವರ್ ದ ಪ್ರೆಸೆಂಟ್ ಡಾಟಾ, ಅದ್ರ ಮೇಲೆ ಹಿಡಿತವನ್ನು ಸಾಧಿಸ್ತೀವಿ ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜಲ್ಲಿ. ಹಾಗೆ ER ಮಾಡೆಲ್ ಅಂತಂದರೆ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್. ಇದು ಫುಲ್ ಫಾರ್ಮ್ ಕೇಳ್ತಾರೆ. ER ಮಾಡೆಲ್ ಅಂದರೆ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್ ಅಂತ ಕರಿತೀವಿ. ಹಾಗೆ ಸ್ಕೀಮಾ, ಸೊ ಇದು ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಡಾಟಾಬೇಸ್ಗೆ ನಾವು ಸ್ಕೀಮಾ ಅಂತ ಕರಿತೀವಿ. ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಡಾಟಾಬೇಸ್. ಸೊ ಇದು 1 ಲೈನರ್ ಕ್ವಶನ್ ಆಗಿರುತ್ತೆ. ಇನ್ಸ್ಟ್ಯಾನ್ಸ್ ಅಂತಂದ್ರೆ ಏನು? ಆಕ್ಚುಯಲ್ ಡಾಟಾ ಕಂಟೈನ್ಡ್ ಇನ್ ದ ಡಾಟಾಬೇಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಆಕ್ಚುಯಲ್ ಡಾಟಾ ಕಂಟೈನ್ಡ್ ಇನ್ ದ ಡಾಟಾಬೇಸ್. ಸೊ ಡಾಟಾಬೇಸಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಇರುವಂತಹ ಆಕ್ಚುಯಲ್ ಡಾಟಾಗೆ ಇನ್ಸ್ಟ್ಯಾನ್ಸ್ ಅಂತ ಕರಿತೀವಿ. ಹಾಗೆ ಡಾಟಾ ಮೈನಿಂಗ್ ಅಂದರೆ ಪ್ರೊಸೆಸ್ ಆಫ್ ಸಾರ್ಟಿಂಗ್ ಥ್ರೂ ದ ಲಾರ್ಜ್ ಡಾಟಾ ಸೆಟ್ಸ್ to identify pattern and establish relationship to solve problems through data analysis. Process of sorting through large data sets to identify pattern and establish relationship to solve problems through data analysis. ಇದಕ್ಕೆ ಡಾಟಾ ಮೈನಿಂಗ್ ಅಂತ ಕರಿತೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲಿಂದ KPTCL ಎಕ್ಸಾಮ್ಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪನ್ನು ಲಾಂಚ್ ಮಾಡಿರ್ತೇವೆ. 450 ರುಪೀಸ್ನ ಒಂದು ಪೇಯ್ಡ್ ಗ್ರೂಪ್ ಇರುತ್ತೆ. ಈ ಗ್ರೂಪ್ ಮುಖಾಂತರ ನಿಮಗೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪರೀಕ್ಷಾ ಸರಣಿ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ PDF ಸಿಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ 450 ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ .in ವೆಬ್ಸೈಟ್ನಲ್ಲಿ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಟೆಸ್ಟ್ ಸಿರೀಸ್ ಕೂಡ ಅಟೆಂಡ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಸ್ಟ್ ಸಿರೀಸ್ಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.